ಸುಮ್ನೆ ಗಲಾಟೆ ಮಾಡ್ಬೇಡ್ರಿ, ಬೋರ್ಡ್ ನೋಡ್ಕೊಂಡು ಹೋಗಿ. ಬಂದಿದ್ದೆಲ್ಲ ಏನ್ರಿ ಮಾಡಿದ್ರಿ? ಯಾರ್ಯಾರು ಕೊಡ್ಬೇಕು ಅವ್ರಿಗೆಲ್ಲ ಕೊಟ್ಟಾಗಿದೆ. ನೀವು ಟೈಮ್ ಸರಿಯಾಗಿ ಬರ್ಲಿಲ್ಲ, ನಿಮ್ಗೆ ಸಿಗ್ಲಿಲ್ಲ. ಹೋಗಿ. ಹೋದ್ ವಾರನೂ ಕೊಟ್ಟಿಲ್ಲ, ಈ ವಾರನೂ ಕೊಟ್ಟಿಲ್ಲ. ಅಕ್ಕಿ ಕೊಡ್ರಿ, ಯಾಕ್ರಿ ಹಿಂಗ್ ಮಾಡ್ತೀರಾ? ಬಡವರ ಟೈಮಲ್ಲಿ ಯಾಕ್ರಿ ಹೊಡಿತೀರಾ? ಅಕ್ಕಿ ಇಲ್ಲ, ಸಕ್ಕರೆ ಇಲ್ಲ, ಎಣ್ಣೆ ಇಲ್ಲ, ಗೋಧಿ, ರವೆ, ಮೈದಾ ಇದೆ. ಬೇಕಾಗಿದ್ರೆ ತಗೊಂಡು ಹೋಗಿಲ್ಲ ಅಂದ್ರೆ ಹೋಗಿ. ನೋಡ್ರಿ, ಸೀಮೆಣ್ಣೆ ಸ್ಟಾಕ್ ಇಲ್ಲ. ರೇ, ಸ್ಟಾಕ್ ಯಾವಾರಿ ಬರುತ್ತೆ? ನಾವೇನ್ರಿ ಮಾಡೋಣ? ನಮಗ್ ಸ್ಟಾಕ್ ಬಂದ್ರಲ್ವೇನ್ರಿ ನಿಮ್ಗೆಲ್ಲ ನಾವ್ ಕೊಡೋದು? ಯಾವಾಗ ಬಂದ್ರೆ ಸೀಮೆಣ್ಣೆ ಇಲ್ಲ ಇಲ್ಲ ಅಂತೀರಾ? ಮಕ್ಕಳಿಗೆ ಅಡಿಗೆ ಮಾಡೋದು ಯಾವಾಗ? ಹಾಲ್ ಕಾಯಿಸೋದು ಯಾವಾಗ? ಸುಮ್ನಿರಮ್ಮ, ಗಜೇಂದ್ರಣ್ಣ ಬಂದ್ರೆ ತಾನೇ ಬರುತ್ತೆ. ಹೋಗ್ರಿ, ಹೆಚ್ಚಿಗೆ ಮಾತಾಡಿದ್ರೆ ಪೊಲೀಸ್ನವ್ರನ್ನ ಕರ್ಸ್ಬೇಕಾಗುತ್ತೆ. ಸೀಮೆಣ್ಣೆ ಸ್ಟಾಕ್ ಇಲ್ಲ. ಇದೆ ಸರ್, 5 ಬ್ಯಾರಲ್ ಇದೆ ಸರ್. ಹಾಗಾದ್ರೆ ಕೊಡು. ಎಲ್ಲಿಂದ ಕೊಡ್ರೋ? ನೀ ಆತ್ಮ, ನೀ ತಂದಿರಕ್ಕ. ಸಕ್ಕರೆ ಬೇಕಾಗಬೇಕು. ಅಕ್ಕಿ ಸಕ್ಕರೆ ಎಲ್ಲ ಇದೆ ಸರ್. ಅಕ್ಕಿ ಸರಿ ತೊಂದ್ರೆ ಏನೇನು ನನ್ನಿಂದ ಅದೇ ಬೋರ್ಡ್ ಇಟ್ಟಿದ್ಯಾ? ತೆಗಿ ತೆಗಿ ತೆಗಿ. ತಗಡು, ಇಷ್ಟೊತ್ತು ಏನೇ ಹಬ್ಬಗಳಿದೆ ನೀನು? ಯಾಕಪ್ಪ ಗಲಾಟೆ ಮಾಡ್ಕೊಳ್ತೀಯ? ಹಲೋ ಪಾರ್ಟ್ನರ್. ರಾಮಯ್ಯ ಬಾಬಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನ್ ಹೇಳದ್ನಲ್ಲ, ಕಾಂಟ್ರಾಕ್ಟರ್ ಕಂದಸ್ವಾಮಿ ಅಂತ, ಅವರೇ ಇವರು. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಹಾ, ಇವರಿಗೆ 3 ಲಾರಿ ಸಿಮೆಂಟ್ ಬೇಕಂತೆ. 3 ಲಾರಿ ಏನು, 30 ಲಾರಿ ಬೇಕಾದ್ರೂ ಕೊಡೋಣ. ಸದ್ಯಕ್ಕೆ 3 ಲಾರಿ ಸಾಕು. ಅಚ್ಚಾ, ಕ್ಯಾಶ್ ತಂದಿದ್ದೀರಾ? ಕ್ಯಾಶ್ ರೆಡಿ. ರಾಮಯ್ಯ, ಗೋಡನ್ ಫೋನ್ ಮಾಡಿ 3 ಲೋಡ್ ಸಿಮೆಂಟ್ ರೆಡಿ ಮಾಡಕ್ ಹೇಳಿ. ದಾರಿಲಿ ಯಾರಾದ್ರೂ ಲಾರಿ ಗಿರಿ ಹಿಡಿದ್ರೆ ಹೋಗಿ ಹೋಗಿ ಇಂತ ಪುಕ್ಕಲ್ ಕಾಂಟ್ರಾಕ್ಟರ್ ಕರ್ಕೊಂಡ್ ಬಂದಿದ್ಯಲ್ಲ ವ್ಯಾಪಾರಕ್ಕೆ. ನಮ್ ಪಾರ್ಟ್ನರ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? 400 ಲಾರಿ, 40 ಪೆಟ್ರೋಲ್ ಬಂಕು, 4 ಬಂಗ್ಲೆ, 4 ಫ್ಯಾಕ್ಟ್ರಿ, 40,000 ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಅಂಥವ್ರ ಲಾರಿ ಹಿಡಿಯೋ ಕೆಪಾಸಿಟಿ ಯಾರಿಗ್ರಿ ಇದೆ? ಅಲ್ಲದೆ ಹೈಲಿ ಇನ್ಫ್ಲೂಯೆನ್ಸ್ಡ್ ಮ್ಯಾನ್. ಹಲೋ, ಸಮಾಜದ ವರ್ಕರ್ ಸಂಘನಾ? ವಿಜಯ, ಬಸ್ ಲೋಡ್ಗಳನ್ನ ಇವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಇಳಿಸ್ಬಿಟ್ ಬಾ. ಆಯ್ತು ಬಸ್. ತಗೋ, ಇದು ಎಕ್ಸ್ಪೈರಿ ಪರ್ಮಿಟ್. ಟೋಲ್ ಗೇಟ್ ಅಲ್ಲಿ ಯಾರಾದ್ರೂ ಕೇಳಿದ್ರೆ ನನ್ನ ಹೆಸರು ಹೇಳು. ಮಾಮೂಲು ತಾನೆ ಬಾಸ್. ಓಕೆ. ಎಕ್ಸ್ಪೈರಿ ಪರ್ಮಿಟ್ ನೀವ್ ಯಾಕ್ರಿ ಯೋಚನೆ ಮಾಡ್ತೀರಿ? ಅದಕ್ಕೆ ನಾನು ಇಲ್ವೇ, ಡೋಂಟ್ ವರಿ. ನೀವ್ ಯಾರು? ಈ ಲಾರಿ ಒಳಗೇನಿದೆ? ಸಿಮೆಂಟ್ ಪರ್ಮಿಟ್ ಇದೆಯಾ? ಪರ್ಮಿಟ್ ಅದನ್ನು ಕೇಳೋಕ್ ನೀನ್ ಯಾರು? ನಾನಾ? ಗಜೇಂದ್ರ. ರಾಜೇಂದ್ರ, ಸಮಾಜ ಸುಧಾರಣಾ ಸಂಘದ ಲೀಡರ್. ಸೀಮೆಣ್ಣೆ ಅಕ್ಕಿ ಸಕ್ಕರೆಗೆ ಹೊಡೆದಾಡ್ತಿದ್ದೋನು ಈಗ ಸಿಮೆಂಟಿನ ವಿಷಯಕ್ಕೆ ನನ್ನ ಗೋಡೋನ್ಗೆ ಬಂದ್ಬಿಟ್ಯಾ? ನೀನ್ ಯಾವನೋ ಕೇಳೋಕೆ? ನಾನು ಈ ದೇಶದ ಪ್ರಜೆ. ಸಮಾಜದಲ್ಲಿ ಎಲ್ಲ ಅನ್ಯಾಯ ನಡೆದ್ರು ಅಲ್ಲಿ ನ್ಯಾಯ ಕೇಳಕ್ ತಪ್ಪಿಲ್ವಲ್ಲ? ಮಿಸ್ಟರ್, ನಿಮ್ ಈ ಸಿಮೆಂಟ್ ಪರ್ಮಿಟ್ ಎಲ್ಲ ಎತ್ಕೊಂಡು ನನ್ನ ಜೊತೆ ಪೊಲೀಸ್ ಸ್ಟೇಷನ್ ಬನ್ನಿ. ಏನಂದ್ರೆ ನಾನು ಪೊಲೀಸ್ ಸ್ಟೇಷನ್ ಬರ್ಬೇಕಾ? ನನ್ನನ್ನು ಯಾರು ಅಂತ ತಿಳ್ಕೊಂಡೆ? ನನ್ನ ಹೆಸರು ಕಮಲೇಶ್ವರ್ ಅಂತ, ಗೊತ್ತಾ? ನೀನ್ ಯಾರಾದ್ರೆ ನನಗೇನು? ಮರ್ಯಾದಲ್ಲಿ ನಿನ್ನ ಹತ್ರ ಇರೋ ಈ ಬೋಗಸ್ ಪರ್ಮಿಟ್ ಎಲ್ಲ ಎತ್ಕೊಂಡು ನನ್ ಜೊತೆಲಿ ಬರ್ತೀಯೋ ಇಲ್ಲ? ನನ್ನನ್ನು ಬೆದರಿಸ್ತೀಯನೋ? ರಂಗಕೃಷ್ಣ, ಇವನ ಮೂಳೆ ಮರಿರೋ. ಕಮಲೇಶ್ವರ್, ಗೊತ್ತಾಯ್ತು ತಾನೆ? ಈಗಲಾದ್ರೂ ಮರ್ಯಾದೆಗೆ ನನ್ನ ಜೊತೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಇಲ್ಲ ಬನ್ನಿ ಇನ್ಸ್ಪೆಕ್ಟ್ರೆ, ಸರಿಯಾದ ಸಮಯಕ್ಕೆ ಬಂದ್ರಿ. ನಮ್ ಗೋಡೋನಿಂದ ಸಿಮೆಂಟ್ ಕರೀತಾ ಇದ್ದಾನೆ ಇವನು.
ನೀವೇ ಸಿಮೆಂಟ್ ನ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ದೀರಾ ಅಂತ ಅವರೇ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅವ್ರಾಕ್ರಿ ಬರ್ತಾರೆ ಕಳ್ತನ ಮಾಡೋದಕ್ಕೆ. ಇವ್ರು ಯಾರು ಗೊತ್ತಾ? ಕಮಲೇಶ್ವರ್, ಹೈಲಿ ಇನ್ಫ್ಲೂಯೆನ್ಸ್ಡ್ ಮ್ಯಾನ್. ಇವ್ರು ಯಾರು ಗೊತ್ತಾ? ಪೊಲೀಸ್ ಇನ್ಸ್ಪೆಕ್ಟರ್, ಸ್ಟ್ರಿಕ್ಟ್ ಆಫೀಸರ್. ಮಿಸ್ಟರ್ ಕಮಲೇಶ್ವರ್, ನಿಮ್ಮ ಹತ್ರ ಇರೋ ಪೇಪರ್ಸ್ ಪರ್ಮಿಟ್ ತಗೊಂಡು ನನ್ನ ಜೊತೆ ಸ್ಟೇಷನ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ. ಏಯ್ ನನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ ಮೊದಲನೇ ಆಫೀಸರ್ರೇ ನೀವು. ನಡೀರಿ, ಎಲ್ಲಿಗೆ ಬೇಕಾದ್ರೆ ಬರ್ತೀನಿ. ಪಾಲ್ಟ ಕಮ. ಕಮಲೇಶ್, ನನ್ ಗತಿ ನೀವ್ ಯಾಕ್ರಿ ಯೋಚನೆ ಮಾಡ್ತೀರಾ? ಬನ್ರಿ ನಮ್ ಜೊತೆಲಿ. ಅಪ್ಪ ಗಜೇಂದ್ರ, ನಿನ್ನಂತವ್ರು 100 ಜನ ಹುಟ್ಕೊಂಡ್ರೆ ನಮ್ ಡಿಪಾರ್ಟ್ಮೆಂಟ್ ಎಷ್ಟೋ ಹೆಲ್ಪ್ ಆಗುತ್ತೆ. ನೀನ್ ಮಾಡೋ ಕೆಲಸದಿಂದ ದೇಶಕ್ಕೂ ಒಳ್ಳೇದಾಗತ್ತೆ, ನಮ್ ಡಿಪಾರ್ಟ್ಮೆಂಟ್ಗೂ ಒಳ್ಳೇದಾಗತ್ತೆ, ನಮಗೂ ಒಳ್ಳೇದಾಗತ್ತೆ. ಪ್ರಕಾಶ ತಳ್ಳ ಜಲ್ದಿ, ಜೋರ ತಳ್ಳ. ಏನಪ್ಪ ಆಯ್ತು ಬಸ್ಗೆ? ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ ಸರ್. ಸರ್ ನಾವೆಲ್ಲ ಸ್ಕೂಲ್ ಹುಡುಗರು ಪಿಕ್ನಿಕ್ ಬಂದಿದ್ವಿ, ಬಸ್ ಕಟ್ ಹೋಗಿದೆ, ಸರಿ ಮಾಡ್ಕೊಡಿ ಸರ್. ನಾನ್ ರಿಪೇರಿ ಮಾಡ್ಕೊಡ್ತೀನಿ. ಸರಿ ಸರ್. ಎಲ್ಲಪ್ಪ ಜಾಗ ಬಿಡು. ಥ್ಯಾಂಕ್ ಯು ಸರ್. ಎಷ್ಟು ದುಡ್ಡು ಕೊಡ್ಬೇಕು ಸರ್? ನನಗೇನ್ ದುಡ್ಡು ಬೇಡ, ಮೊದಲು ಹುಡುಗರ್ನೆಲ್ಲ ಕರ್ಕೊಂಡು ಹೋಗು. ಸರ್ ನಿಮ್ಮ ಹೆಸರೇನ್ ಸರ್? ಗಜೇಂದ್ರ. ಗಜೇಂದ್ರ ನಿಂಗೆ. ಗಜೇಂದ್ರ ನಿಂಗೆ. ಏನ್ ಗಾಡಿ ಕೆಟ್ಟಾಗಿದ್ಯಾ? ಇಂಜಿನ್ ಏನೋ ಟ್ರಬಲ್, ಸ್ಟಾರ್ಟ್ ಆಗ್ತಿಲ್ಲ. ಸರಿ, ಈ ಕಡೆ ಬಾ, ನಾ ನೋಡ್ತೀನಿ. ರೇ, ಫಾರಿನ್ ಗಾಡಿ ರೀ ಇದು. ಎಲ್ಲಾ ಫಾರಿನು ನೋಡಿದೀನಿ, ಬಾರಪ್ಪ. ಏ ಡ್ರೈವರ್, ಏನ್ ಸರ್? ಇನ್ನೂ ರಿಪೇರಿ ಆಗ್ಲಿಲ್ವಾ? ಯಾರ ಮೆಕ್ಯಾನಿಕ್ ಬಂದವನೇ ಸರ್, ರಿಪೇರಿ ಮಾಡಿಸ್ತಾ ಇದ್ದೀನಿ. ಬೇಗ ಬೇಗ ಮಾಡಿಸು. ಸರಿ ಸರ್. ಸ್ಟಾರ್ಟ್ ಮಾಡೋಗ. ಎಷ್ಟು ಕೊಡ್ಬೇಕು? ಫಾರಿನ್ ಕಾರ್ ಅಲ್ವಾ, 25 ರೂಪಾಯಿ ಕೊಡು. ನೀನ್ ಮಾಡಿರೋ ಚಿಲ್ಲರೆ ಕೆಲ್ಸಕ್ಕೆ 25 ರೂಪಾಯಿ ತಗೋ. ಏನ್ ಭಿಕ್ಷಣ ಕೊಡ್ತಾ ಇದ್ಯಾ? ಮಾಡಿರೋ ಕೆಲ್ಸಕ್ಕೆ ಕೂಲಿ ಕೇಳ್ತಾ ಇದ್ದೀನಮ್ಮ. 25 ಅಂದ್ರೆ ನಮ್ ಬಾಸ್ ಕೇಳಕ್ ಕೊಡ್ಬೇಕು. ಅದು ಮೊದ್ಲೇ ಕೇಳ್ಬೇಕಾಗಿತ್ತು. ಕೆಲಸ ಮಾಡಿಸ್ಕೊಂಡು ತರಲೆ ಮಾಡ್ತಿದ್ಯಾ? ನಮ್ ಬಾಸ್ ರೂಲ್ಸೇ ಅಷ್ಟು, ಮೊದ್ಲು ಕೆಲ್ಸ ಆಮೇಲೆ ಮಾತು. ಯಾವ ಸೀಮೆ ಬಾಸಪ್ಪ? ಅವನು ನಿಂತರ ತರ್ಲೆ ಅಂತ ಕಾಣುತ್ತೆ. ಸರ್, ಏನ ಮೆಕ್ಯಾನಿಕ್ 25 ರೂಪಾಯಿ ಕೇಳ್ತಾನೆ ಸರ್. 25 ರೂಪಾಯಿ? ಹೌದು ಸರ್. ಯಾವನೋ 25 ರೂಪಾಯಿ ಕೇಳ್ದಂತ ತೆಗೆ ಬಾಗ್ಲು. ತಾವೇನಾ ಬಾಸು? ತಮ್ಮನ್ನ ಕೋರ್ಟಲ್ಲಿ ಮೀಟ್ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೆ. ನನ್ನ ಕೇಸು ಕೋರ್ಟ್ನವರೆಗೂ ಬರೋದಿಲ್ವೋ? ನನ್ನ ಎದುರು ಸಾಕ್ಷಿ ಹೇಳೋ ಅವಕಾಶ ನಿನಗೆ ಈ ಜನ್ಮದಲ್ಲಿ ಸಿಗೋಲ್ಲ. ಮೆಕ್ಯಾನಿಕ್, ನನ್ ಪಾರ್ಟ್ನರ್ ಅಂದ್ರೆ ಏನ್ ಅನ್ಕೊಂಡಿದ್ದೀಯಾ? 400 ಲಾರಿ, 40 ಪೆಟ್ರೋಲ್ ಬಂಕು, 4 ಬಂಗ್ಲೆ, 4 ಫ್ಯಾಕ್ಟ್ರಿ, 40,000 ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಈಗ ಅವ್ರು ಮನ್ಸ್ ಮಾಡಿದ್ರೆ ಇಲ್ಲೇ ಒಂದ್ ಕಾರಿನ ಫ್ಯಾಕ್ಟ್ರಿನೂ ಕಟ್ಟಿಸ್ತಾರೆ. ಗೊತ್ತಾಯ್ತಾ? ರಾಮಯ್ಯ, ಸ್ವಲ್ಪ ಸುಮ್ಮನಿರ್ತೀಯಾ? ಹೋಗಿ ಹೋಗಿ ಇವನ್ ಯಾವ ಮಹಾ ದೊಡ್ಡ ಮನುಷ್ಯ ಅಂತ ಇವನ ಹತ್ರ ನನ್ನ ವಿಷಯ ಹೇಳ್ತಾ ಇದೀಯ. ಆಫ್ಟರ್ ಆಲ್ ರೋಡ್ ಸೈಡ್ ಮೆಕ್ಯಾನಿಕ್, ಕೈ ಚಾಚಿ ಕೂಲಿ ತಗೊಳ್ಳೋನು. ಹಾ ನಿಜ, ನಾನೊಬ್ಬ ಕೂಲಿನೇ. ಆದ್ರೆ ಲಂಚ್ಕೋರ ಅಲ್ಲ, ಬ್ಲಾಕ್ ಮಾರ್ಕೆಟ್ ನವನಲ್ಲ, 10 ಜನದ ಹೊಟ್ಟೆ ಮೇಲೆ ಹೊಡೆದು ಬದುಕೋನಲ್ಲ. ಏನ್ ಮಾಡ್ತಾ ಇದೀಯೋ? ಮೆಕ್ಯಾನಿಕ್, ಕೂಲಿಯವ್ರ ಯೋಗ್ಯತೆ ಏನು ಅಂತ ನಿನಗೀಗ ಗೊತ್ತಾಗುತ್ತೆ. ಮೆಕ್ಯಾನಿಕ್ ಕೆಲಸ ಗೊತ್ತಿದೆ, ಯಾಕೋ ಡ್ರೈವರ್ ಆದ? ಪಾರ್ಟ್ನರ್ ಮುಂದೆ ಗತಿ. ಸರ್. ಎಸ್, ಏನ್ ವಿಷಯ? ಸರ್, ಇನ್ಸ್ಪೆಕ್ಟರ್ ಮನೋಹರ್ ಅವ್ರಿಗೆ ಟ್ರಾನ್ಸ್ಫರ್ ಆಗೋಯ್ತು. ಅವ್ರ ಜಾಗಕ್ಕೆ ನಾನು ಈಗ ಬಂದಿರೋದು. ಸರ್, ಏಪ್ರಿಲ್ 26ನೇ ತಾರೀಕು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸಿಮೆಂಟ್ ಮಾಡ್ತಿದ್ದ ಕಮಲೇಶ್ವರ್ ಅನ್ನೋರ್ನು ಹಾಗೂ
ಕಾಂಟ್ರಾಕ್ಟರ್ ಕನ್ಸಾಮಿ ಅನ್ನೋರ್ನು ಅರೆಸ್ಟ್ ಮಾಡಿತ್ತು. ಆ ಕೇಸ್ ಏನಾಯ್ತು ಅಂತ ವಿಚಾರಿಸಕ್ ಬಂದೆ ಅಷ್ಟೇ. 26ನೇ ತಾರೀಕ ಆ ತಾರೀಕಿನಲ್ಲಿ ಯಾವ ಕೇಸು ರಿಜಿಸ್ಟರ್ ಆಗಿಲ್ವಲ್ಲ? ಸರ್ ಲಾರಿಯಲ್ಲಿ ಸಾಮಾನೆಲ್ಲ ಬಂತು, ವಾಟರ್ಸ್ಗೆಲ್ಲ ಸಾಕ್ಷಿದಾಯ್ತು. ಸರಿ. ರೀ ದಫೆದಾರ್ರೆ, ಆ ಸಿಮೆಂಟ್ ಕೇಸ್ ಯಾಕ್ರಿ FIR ರಿಜಿಸ್ಟರ್ ಆಗಿಲ್ಲ? ಸರ್ ಇವರು ಗಜೇಂದ್ರ ಅಂತ, ಅದೇ ಆ ಕೇಸು. ಇವ್ರು ತುಂಬಾ ಒಳ್ಳೆಯವರು ಸರ್. ಬ್ಲಾಕ್ ಮಾರ್ಕೆಟ್ ಮಾಡೋರ್ನ, ಕಲಬೆರಕೆ ಮಾಡೋರ್ನ ಹಿಡಿಯೋದೇ ಇವ್ರ ಕೆಲಸ. ಇವ್ರು ಯಾವ ಕೇಸ್ ಹಿಡ್ಕೊಂಡು ಸ್ಟೇಷನ್ ಬರ್ತಾರೋ 24 ಗಂಟೆ ಅಲ್ಲ ಸರ್, ವಿತಿನ್ 9 hours ನಲ್ಲಿ ರಜಾ ಹಾಕಿ ಎಲ್ಲ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಕೇಳ್ತಾರೆ. ಬೆಳಿಗ್ಗಿಂದ ಯಾವ ಕೇಸು ಹಿಡಿದಿಲ್ಲ ಅಂತ ಕಾಣುತ್ತೆ. ಪುಣ್ಯಕ್ಕೆ ನೀವಿನ್ನೂ ಇದ್ದೀರಾ. ನೋಡು, ನೀನೇನೋ ಜನರಿಗೆ ಒಳ್ಳೇದ್ ಮಾಡ್ತೀಯ, ಆದ್ರೆ ಹಣ ಇರೋರ್ನ, ಅಧಿಕಾರ ಇರೋರ್ನ ಕಾನೂನು ಏನು ಮಾಡಲ್ಲಪ್ಪ. ಸುಮ್ನೆ ಯಾಕಪ್ಪ ಗಾಳಿ ಗುದ್ದು ಮೈ ನೋಯಿಸ್ಕೋತೀಯ? ನನಗೆ ಎಷ್ಟು ನೋವಾದ್ರೂ ಪರವಾಗಿಲ್ಲ, ಇಟ್ಟೆಜ್ಜನ ಹಿಂದಕ್ಕೆ ತೆಗೆಯವನಲ್ಲ ಈ ಗಜೇಂದ್ರ. ದಫೆದಾರ್ರೆ, ಇವತ್ತಲ್ಲ ನಾಳೆ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಯಾರು ನೀವು? ಜಡ್ಜ್ ಇಲ್ಲ. ಒಳಗಡೆ ಇದಾರೆ ನೋಡ. ಯಾರ್ ನೀವು? ಯಾರ್ ಬೇಕು? ಜಡ್ಜ್ ಬೇಕು. ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗಿದಾರ? ನ್ಯಾಯ ದೇವತೆ ಹೊರಗಡೆ, ನ್ಯಾಯಮೂರ್ತಿ ಹೊರಗಡೆ. ಜಡ್ಜ್ ನ್ಯಾಯಮೂರ್ತಿ ಅಲ್ಲ, ಅನ್ಯಾಯಮೂರ್ತಿ. ಅದಕ್ಕೆ ಈ ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋದು. ಕರೆಕ್ಟ್. ಹೊರಗಡೆ ಹೋಗ್ತೀರಾ ಇಲ್ವಾ? ಹೋಗ್ಬೇಕಾ? ಹೋಗ್ತೀವಿ. ಅಯ್ಯೋ ಕಾಪಾಡಿ. ಯಾರ ನೀವು? ನಾವ ಗೊತ್ತಾಗುತ್ತೆ. ಯು ರಾಸ್ಕಲ್, ಹಗಲೊತ್ನಲ್ಲಿ ಮನೆಗೆ ನುಗ್ಗಿ ಗಲಾಟೆ ಮಾಡ್ತೀರಾ? ನೀನು ಅಂದ್ರೆ ರಾತ್ರಿ ಹೊತ್ತು ಬರ್ತೀವಿ ಚಿನ್ನ. ಏನಿದೆಲ್ಲ? ಯಾರು ಮಾಡಿದ್ದನ್ನೆಲ್ಲ? ಏನು ಗೊತ್ತಾಗ್ತದೆ? ರಂಗ, ತಾಯಮ್ಮ, ರಂಗ, ನೋಡು ಏನು ಇದೆಲ್ಲ? ಯಾರೋ 3 ಜನ ಕೇಡಿಗಳು ಬಂದು ಚಾಕು ತೋರಿಸಿ ನಮ್ಗೆಲ್ಲ ಹೊಡೆದು ರಾಧಾಮವ್ರನ್ನ ಹೊತ್ಕೊಂಡು ಹೋಗ್ಬಿಟ್ರು ಬುದ್ಧಿ. ನೀವು ಕಾರ್ನಲ್ಲಿ ಕೂತ್ಕೊಳ್ಳಿ, ನಾನು ಸ್ವಲ್ಪ ಬಿಸ್ನೆಸ್ ವಿಷಯ ಮಾತಾಡ್ಕೊಂಡ್ ಬರ್ತೀನಿ. ಹಲೋ, ಜಡ್ಜ್ ಲಿಂಗಪ್ಪ ಇದಾರ? ಹೌದು. ನೀವ್ಯಾರು ಮಾತಾಡ್ತಿರೋದು? ನಾನು ದೇವರ್ತಿ ಬಂಗಾರಿ ಮಾತಾಡ್ತಾ ಇರೋದು. ಜ್ಞಾಪಕ ಬಂತ? 3 ವರ್ಷದ ಹಿಂದೆ ನನ್ನ ಸ್ನೇಹಿತರನ್ನ ಜೈಲಿನಲ್ಲಿ ಕೊಳೆ ಹಾಕ್ತಲ್ಲ, ಅಲ್ಲ 3 ತಿಂಗಳ 6 ತಿಂಗಳ ಕೊಟ್ಟಿದ್ರೆ ನಿಮ್ಮಪ್ಪನ ಮನೆ ಗಂಟು ಹೋಗ್ತಾ ಇತ್ತ? ಜಡ್ಜನ್ ಹೆದರ್ಸ್ತೀಯೇನೋ? ವ್ಯಾಪಾರ ಮಾಡ್ತಾ ಇದ್ದೀನಿ. ನಮಗ್ 3 ವರ್ಷ ಅನ್ಯಾಯ ಆದದಕ್ಕೆ ನಿನಗ್ 3 ಲಕ್ಷ ರೂಪಾಯಿ ದಂಡ ಕೊಡ್ತಿದ್ರೆ ನಿನ್ ಮಗಳು ಸಾಫ.
ಏನ್ ಕಾರ್ ಕೆಟ್ಟೋಗಿದ್ಯಾ? ಏಯ್ ಯಾರ ನೀನು? ನಿಮ್ಮಂತವ್ರಿಗೆ ಸಹಾಯ ಮಾಡಕ್ಕಿರೋ ಮೊಬೈಲ್ ಮೆಕ್ಯಾನಿಕ್. ಓ ಮೆಕ್ಯಾನಿಕಾ? ಹಾಗಾದ್ರೆ ಕಾರ್ ರಿಪೇರಿ ಮಾಡು. ಏನದು? ಅದಲ್ಲ ನಿನ್ಗೆ ಯಾಕ? ನಿನ್ ಕೆಲಸ ನೀನ್ ಮಾಡು. ಏನು ಮಾಡ್ತಾ ಇದ್ದೀರಾ? ಯಾರೋ ಹುಡುಗಿ? ನಿಮ್ಮ ಮಾವನ ಮಗಳು ಕೆಲಸ ನೋಡ ಬೇವರ್ಸಿ. ನಿಮ್ಮಪ್ಪ ಕಣ ಬೇವರ್ಸಿ. ಸರ್ ನೀವೇನು ಯೋಚನೆ ಮಾಡಬೇಡಿ ಸರ್, ಎಲ್ಲ ಕಡೆಗೂ ವೈರ್ಲೆಸ್ ಮೆಸೇಜ್ ಕೊಟ್ಟಿದೆ. ಮೈಸೂರು ಕಡೆ ಹೋಗಿ ಬರೋ ಕಾರ್ಗಳನ್ನೆಲ್ಲ ಚೆಕ್ ಮಾಡ್ಲಿಕ್ಕೆ ಏರ್ಪಾಟ್ ಮಾಡಿದೆ. ಅಪರಾಧಿಗಳು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪಾಪು ನೀನ್ ಹೇಗ್ ಬಂದ್ಯಮ್ಮ? ಡ್ಯಾಡಿ, ಇವರೇ ಡ್ಯಾಡಿ ನನ್ನ ಕಾಪಾಡಿದ್ದು. ಇಲ್ದೆ ಹೋಗಿದ್ರೆ ಈ ಕಟಕರು ನನ್ನ ಏನ್ ಮಾಡ್ತಿದ್ರು? ನೀವು? ಸರ್, ನಾನೊಬ್ಬ ಮೊಬೈಲ್ ಮೆಕ್ಯಾನಿಕ್, ಸಮಾಜ ಸುಧಾರಣಾ ಸಂಘಕ್ಕೆ ಲೀಡರ್ ಆಗಿದ್ದೀನಿ. ನನ್ನ ಹೆಸರು ಗಜೇಂದ್ರ ತಾನೇ? ವೆರಿ ಗುಡ್. ನಿಮ್ಮನ್ನು ನೋಡಿದ್ದು ಬಹಳ ಸಂತೋಷ. ನಿಮ್ ಬಗ್ಗೆ ನನ್ನ ಹತ್ರ ಬಹಳ ಜನ ಹೇಳಿದ್ದಾರೆ. ಈ ಸಮಾಜಘಾತಕನ ಹಿಡಿಯೋದಿಕ್ಕೆ ನೀವೊಂದು ಫ್ಲೈಯಿಂಗ್ ಸ್ಕ್ವಾಡೇ ಇಟ್ಟಿದ್ದೀರಂತೆ. ಮಿಸ್ಟರ್ ಗಜೇಂದ್ರ, ನಿಮ್ಗೆ ಇವ್ರು ಹೇಗೆ ಸಿಕ್ಕಿದ್ರು? ಮೈಸೂರು ರೋಡಲ್ಲಿ ಇವ್ರ ಕಾರ್ ಕೆಟ್ಟೋಗಿ ನಿಂತಿತ್ತು. ಅದನ್ನ ರಿಪೇರಿ ಮಾಡಕ್ ಹೋಗಿ ಇವ್ರನ್ನ ರಿಪೇರಿ ಮಾಡ್ಬೇಕಾಗಿ ಬಂತು. ಮಿಸ್ಟರ್ ಗಜೇಂದ್ರ, ಐ ಆಮ್ ಎವರ್ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು. ತುಂಬಾ ದೊಡ್ಡ ಮಾತು ಸರ್. ಆಫೀಸರ್ಸ್, ಅರೆಸ್ಟ್ ದೆಮ್. ಎಸ್ ಸರ್. We found empty. 1 hour empty. ಅಮ್ಮ, ಏನಪ್ಪ? ನಮ್ ಲಲಿತಾ ಕಾಲೇಜ್ ಓದ್ತಾಳ, ಪ್ರೈಮರಿ ಸ್ಕೂಲ್ ಓದ್ತಾಳ? ಕಾಲೇಜ್. ಓಹ್, ಕಾಲೇಜ್ ಓದ್ತೀಯಾ? ET. ಮತ್ತಿದೇನು ಮಕ್ಕಳ ತರ ಗಟ್ಟಿಯಾಗಿ ಓದ್ತೀಯಲ್ಲ, ಸ್ವಲ್ಪ ಮೆತ್ಕೋದು. ನಾಳೆ ನನಗೆ ಟೆಸ್ಟ್ ಇದೆ. ಓಹ್, ಟೆಸ್ಟ್ ಇದೆಯಾ? It is ಸರಿ ಸರಿ, ಬಾ, ಟೈಮ್ ಆಯ್ತು, ಊಟ ಮಾಡುವಂತ. ಊಟ ಆಮೇಲೆ. ಇಟ್ ಈಸ್ ಅಮ್ಮ. ಅಮ್ಮ, ಏನಮ್ಮ? ಕಾಲೇಜ್ ಫೀಸಿನ ವಿಷಯ ಅಣ್ಣನ್ ಹೇಳ್ದ್ಯಾ? ಹೇಳಿದ್ದಾಯ್ತು, ಕೊಟ್ಟಿದ್ದಾಯ್ತು, ಬಾಮ ಊಟ ಮಾಡು. ಹೌದಾ ಅಮ್ಮ? ಹೌದಮ್ಮ. ಸಾಸಿವೆ ಬಾಟ್ಲಲ್ಲಿ 100 ರೂಪಾಯಿ ನೋಟ್ ಇಟ್ಟಿದ್ದೀರಿ, ತಗೋ. ಹಾಯ್, ಒಳ್ಳೆ ಅಣ್ಣ. ಅಮ್ಮ, ಏನಮ್ಮ? ಇದ್ರಲ್ಲಿ ದುಡ್ಡೇ ಇಲ್ಲ. ಅದಲ್ಲೇ ಹಾಕಿದ್ದೀನಿ ನೋಡಮ್ಮ ಸರಿಯಾಗಿ. ಇಲ್ಲಮ್ಮ, ನೀನೇ ನೋಡು. ಇದ್ರಲ್ಲೇ ಹಾಕಿದ್ನಲ್ಲ, ಏನಾಯ್ತು? ಅಮ್ಮ, ಅಪ್ಪ ಮನೆಗೆ ಬಂದಿದ್ರಾ? ಹೂನಪ್ಪ, ಸಂಜೆ ಬಂದಿದ್ರು. ಸರಿ ಬಿಡು, ಇಷ್ಟೊತ್ತಾಗ್ಲೇ ಆ ದುಡ್ಡು ವಿಸ್ಕಿ ಆಗೋಗಿರುತ್ತೆ. ನಾನೇ ವಿಸ್ಕಿ ವಿಶ್ವನಾಥ. ನಾನು ಪ್ರಾಂತಿ ಭೀಮಯ್ಯ. ಸ್ನೇಹಿತರೆ, ಡ್ರಿಂಕ್ಸ್ ಕುಡಿಯೋದ್ರಲ್ಲಿ ಇವರಿಬ್ರು ಬಹಳ ಘಟಾನುಘಟಿಗಳು. ಇವಿಬ್ರಲ್ಲಿ ಯಾರು ಹೆಚ್ಚು ಬಲಶಾಲಿಗಳು ಅಂತ ತೀರ್ಮಾನ ಮಾಡೋದಕ್ಕೆ ನಾವು ಈ ಪಂದ್ಯ ಏರ್ಪಾಡು ಮಾಡಿದ್ದೀವಿ. ಇವ್ರ ಮುಂದೆ 5 ಬಾಟ್ಲು ಡ್ರಿಂಕ್ಸ್ ಇಟ್ಟಿದ್ದೀವಿ. ಯಾರು ಇದನ್ನ ಪೂರ್ತಿಯಾಗಿ ಕುಡಿದು ಸ್ಟಡಿಯಾಗಿ ಕೌಂಟರ್ ಹತ್ರ ಹೋಗಿ 500 ರೂಪಾಯಿ ತಗೋತಾರೋ ಅವ್ರನ್ನ ಚಾಂಪಿಯನ್ ಅಂತ ತೀರ್ಮಾನ ಮಾಡ್ತೀವಿ. ಕಮಾನ್. ಬುಕ್ಕಡ್ ಭೀಮಾ, ಈ ವಿಸ್ಕಿ ವಿಶ್ವನಾಥನ್ ಸೋಲ್ಸೋಕ್ ನಿನ್ ಹಣೆಯಲ್ಲೇ ಬರ್ದಿಲ್ವೋ ಮಾ? ಮಿಸ್ಟರ್ ವಿಶ್ವನಾಥ್, ಸ್ವಲ್ಪ ತಡೀರಿ, ತೀರ್ಮಾನವಾಗುತ್ತೆ.
ಕುಡ್ದಿದ್ಯಾ? ಇಲ್ಲ ಇಲ್ಲ ಕುಡಿಬೇಡ. ಬನ್ನಿ. ಓಡ್ಸ್. ಸ್ವಾಮಿ ರೇ ಸ್ವಾಮಿ ಇಲ್ಲೆಲ್ಲ ಕುಂತ್ಕೊಳ್ಳೋದು, ಅಲ್ಲಿ ಒಳಗಡೆ ಬನ್ರಿ. ರೇ ಸ್ವಾಮಿ ರೇ ಯಜಮಾನ್ರೆ ಅಲ್ರಿ ಕುಂತ್ಕೊಳ್ಳೋದು, ಒಳ್ಳೆ ಗಿರಾಕಿ ಕಣೆ ನಮ್ಗೆ. ಏನೇ ಅದು ನೋಡಿ ಸ್ವಾಮಿ, ಕುಡಿದ್ಬಿಟ್ಟು ಮುಂದ್ಗಡೆ ಕುಂತ್ಕೊಂಡು ಗಾಡಿ ಓಡಿಸುವಂತಾರೆ. ಅದು ಅವ್ರು ಮಾತಾಡ್ತಾ ಇಲ್ಲ, ಒಳಗಡೆ ಇರೋ ಪರಮಾತ್ಮ ಮಾತಾಡ್ತಾ ಇದ್ದಾನೆ. ಅಪ್ಪ ಸರ್ ಇವ್ರು ಚಾಲೆಂಜ್ ಮಾಡ್ಕೊಂಡು 5 ಬಾಟ್ಲು ವಿಸ್ಕಿ ಕುಡ್ದು 500 ರೂಪಾಯಿ ಗೆದ್ದಿದ್ದಾರೆ ಸರ್ ಇವರು. ಕುಡಿದ ಆರೋಗ್ಯ ಕೆಡಿಸ್ಕೊಳ್ಳೋದಲ್ದೆ ಈ ವಯಸ್ಸಲ್ಲಿ ಇವ್ರಿಗೆ ಚಾಲೆಂಜ್ ಬೇರೆ. ಹಿಡ್ಕೋ. ಅಣ್ಣ ಅಪ್ಪ ದಾನ ಮಾಡಪ್ಪ, 3 ದಿವಸ ಆಯ್ತು ಊಟ ಮಾಡಿ ದಾನ ಮಾಡಪ್ಪ. ರೀ ಏನ್ರಿ ಇದು, ಇವ್ರ ದುಡ್ಡು ತೆಗ್ದು ಅವ್ರಿಗೆ ದಾನ ಮಾಡ್ತಿದ್ರಲ್ರಿ, ಯಾರೇ ನೀವು? ಈ ಅನ್ಯಾಯ ದುಡ್ಡು ನಮಗ್ ಬೇಡಯ್ಯ, ಇವ್ರು ಯಾರು ಅಲ್ಲ ನಮ್ಮಪ್ಪ. ಬಾ ಹಿಡ್ಕೋ. ಅಜ್ಜಿ ಎಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ ಅಜ್ಜಿ, ಆ ಪುಣ್ಯಾತ್ಮ ಚೆನ್ನಾಗಿರ್ಲಿ. ಮಿಸ್ಟರ್ ಗಜೇಂದ್ರ, ಎಚ್ಚರ ಆದ್ಮೇಲೆ ಈ ಟ್ಯಾಬ್ಲೆಟ್ಸ್ ಕೊಡಿ. ಏನಿಲ್ಲ, ಓವರ್ ಆಗಿ ಕುಡಿದ್ಬಿಟ್ಟಿದ್ದಾರೆ. 3-4 ಗಂಟೆಲಿ ಜ್ಞಾನ ಬರುತ್ತೆ. ಬೆಳಿಗ್ಗೆ ಬಂದು ಮತ್ತೆ ನೋಡ್ತೀನಿ. ಡಾಕ್ಟರ್ ಏನ್ ಹೇಳಿದ್ರು ಗಜೇಂದ್ರ? ನಿಮ್ಮಪ್ಪ ಸಾಯಲ್ಲ, ಹೆದರ್ಕೋಬೇಡ ಅಂದ್ರು. ನಿನ್ ಕೋಪ ತೋರ್ಸ್ಕೊಳ್ಳೋದಿಕ್ಕೆ ಇದೇ ಏನೋ ಗೊತ್ತು. ಡಾಕ್ಟರ್ ಏನ್ ಹೇಳಿದ್ರು ಅಂತ ಕೇಳಿದ್ರೆ ಏನೇನೋ ಮಾತಾಡ್ತೀಯಲ್ಲೋ. ನನ್ ಸಂಕಟ ನಿನ್ಗೆ ಹೇಗ್ ಗೊತ್ತಾಗುತ್ತೆ? ನೀನ್ ಯಾಕಮ್ಮ ಸಂಕಟ ಪಡ್ತೀಯಾ? ನಿನ್ ಗಂಡ ಚೆನ್ನಾಗಿ ಕುಡ್ದಿಯಾನೆ, 4-5 ಗಂಟೆ ಆದ್ಮೇಲೆ ಜ್ಞಾನ ಬರುತ್ತೆ ಅಂದ್ರು. ಯಾವನವನು ಹಾಗಂತ ಹೇಳಿದ್ದು? ಡಾಕ್ಟ್ರಪ್ಪ. ಯಾವನವನು? ದನದ ಡಾಕ್ಟರ್. ವಿಸ್ಕಿ ವಿಶ್ವನಾಥನ್ ಸ್ಟಾಮಿನ ಏನು ಅಂತ ಅವನಿಗೇನೋ ಗೊತ್ತು. ಅಮ್ಮ, ದೇಶದಲ್ಲಿ ಎಲ್ರು ಆ ಬಿರು ಸಿಕ್ತು ಈ ಬಿರು ಸಿಕ್ತು ಅಂತ ಹೆಮ್ಮೆ ಪಡ್ತಾರೆ. ನಿನ್ನ ಗಂಡ ವಿಸ್ಕಿ ವಿಶ್ವನಾಥ ಅಂತ ಬಿರುದಿಟ್ಕೊಂಡು ಹೆಮ್ಮೆ ಪಡ್ತಾ ಇದ್ದಾನೆ. ಗಜೇಂದ್ರ, ಮಗನಾದವನು ಅಪ್ಪನಿಗೆ ಕೊಡೋ ಮರ್ಯಾದೆ ಏನೋ ಇದು? ಅಪ್ಪ ಅಪ್ಪನ್ ತರ ಇದ್ದಿದ್ರೆ ಮರ್ಯಾದೆ ತಾನಾಗೆ ಬರುತ್ತೆ. ದುಡ್ಡು ದುಡ್ಡು ಎಲ್ಲಿ ಎಲ್ಲ ನನ್ನ ಜೇಬಲ್ಲಿ ಇದ್ದಿದ್ದು ದುಡ್ಡು ಏನಾಯ್ತೆ? ಯಾಕೆ ಕೂಗಾಡ್ತೀಯ? ನಾನೇ ತಗೊಂಡೆ. ಯಾಕೋ ತಕೊಂಡೆ? ಪಾಪದ ದುಡ್ಡನ್ನ ಪರದಕ್ಕೆ ದಾನ ಮಾಡಿದೆ. ನೋಡ್ದೇನೆ, ನಾನ್ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಸಂಪಾದನೆ ಮಾಡಿ ದುಡ್ಡ ದಾನ ಮಾಡ್ಬಿಟ್ಟಂತೆ. ದಾನ ನಿನ್ನ ಮಗ. ಎಷ್ಟೊತ್ತ ಇರ್ಯಾ ನಿನ್ಗೆ? ನೀನು ಬೆವರ್ಸೂರು ಸಂಪಾದನೆ ಮಾಡಿದ್ಯಾ? ಆ ಭಾಗ್ಯ ನಮಗಿದ್ದಿದ್ರೆ ನಮ್ಮನೆ ಯಾಕೆ ಹಿಂಗಿರ್ತಿತ್ತು? ನೀನ್ ಯಾಕೆ ಹೋಗಿ ಬಿದ್ದಾದ ಮೇಲೆ ಬಿದ್ದಿರ್ತಿದ್ದೆ? ನನಗೆ ಅಪ್ಪನಿಗೆ ಜವಾಬ್ ಕೊಡೋ ಮಟ್ಟಕ್ಕಾದೇನೋ? ಏನಾಗಿದೆ ನಿಮ್ಗೆ? ಯಾಕೆ ಕುಡಿದು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದೀರಾ? ಅಮ್ಮ ಸ್ವಲ್ಪ ಸುಮ್ಮನೆ ಅಮ್ಮ. ನಿಮ್ ತಂದೆ ಲಿವರು ತುಂಬಾ ಡ್ಯಾಮೇಜ್ ಆಗಿದೆ, ಆಪರೇಷನ್ ಮಾಡ್ಬೇಕು. ಎಷ್ಟು ಬೇಕಾಗುತ್ತೆ? ಆಪರೇಷನ್ ಖರ್ಚು 1-3 ಸಾವಿರ ರೂಪಾಯಿ ಆಗ್ಬೋದು. ಆಯ್ತು ಡಾಕ್ಟರ್, ನಾನು ದುಡ್ಡು ಏರ್ಪಾಡು ಮಾಡ್ತೀನಿ, ನೀವು ಆಪರೇಷನ್ ಮಾಡ್ಬಿಡಿ. ಇಟ್ಸ್ ಆಲ್ ರೈಟ್.
अरे गजेंद्र साहब आया, कहीं को आया। अरे राम 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 गजेंद्र साहब, राम राम। हमारा हिसाब किताब सभी बराबर है, कोई तकरार नहीं है। ನಾನು ಅದನ್ನ ಕೇಳಕ್ ಬಂದಿಲ್ಲ, ನನ್ನ ಸ್ವಂತ ವಿಷಯಕ್ಕೋಸ್ಕರ ಬಂದೆ. आपका स्वांत विषय? बोलो 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 बोलो, मैं क्या कर सकता हूँ, बोलो। ನಮ್ಮ ತಂದೆಯವರು ಹಾಸ್ಪಿಟಲ್ ಇದ್ದಾರೆ, ಅವ್ರನ್ನ ಡಿಸ್ಚಾರ್ಜ್ ಮಾಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ನನಗೆ 3,000 ರೂಪಾಯಿ ಹಣ ಬೇಕಾಗಿತ್ತು. आपको 3,000 साला? ಬೇಕಾದ್ರೆ ನನ್ನ ಮೋಟರ್ ಸೈಕಲ್ ಇಟ್ಕೊಳ್ಳಿ. क्या गजेंद्र साहब, आपका मोटर बाइक रख करके कर्जा देना। अभी मनी मार्केट बहुत टाइट है, जो कोई भी पैसा लेके जाए वो वापिस आया ही नहीं। ये बार माफ कर देना, नेक्स्ट टाइम देखा जाएगा। बुरा नहीं माना। ಅವಾಗ್ಲೇ ನನ್ಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿದ್ರಿ, ಗಜೇಂದ್ರನ್ಗೆ ಯಾಕೆ ಸಾಲನೇ ಕೊಡೋದಿಲ್ಲ ಅಂತೀರಾ ನೀವು? ಪಾಪ चुप रहो, तुम्हारा जैसा आदमी को दिया तो पैसा वापिस आ जाता है। ಅವನು ರೌಡಿ, ಅವನಿಗೆ ರೊಕ್ಕ ಕೇಳಿ ಕೊಟ್ರೆ ನಮ್ಮನ್ನ ಕಿಸ್ಮಿಸ್ ಮಾಡಿಬಿಡ್ತಾನೆ. ಏ ತಮ್ಮ, ಏನದ ಹೋಗಿ ಟೀ ತಗೊಂಡ್ ಹೋಗೋ. ಸರಿತದ. ಗಜೇಂದ್ರ, ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಏನೋ ಒಂಥರ ಡೆಲ್ ಆಗಿದ್ದೀಯಾ, ಯಾಕೆ ಮೈಗೆ ಹುಷಾರಿಲ್ವೇನು? ಇಲ್ಲ, ಹುಷಾರಾಗೇ ಇದ್ದೀನಿ. ನಮ್ಮ ತಂದೆ ಹಾಸ್ಪಿಟಲ್ ಇದ್ದಾರಲ್ಲ. ಹೌದು, ಹೇಗಿದ್ದಾರೆ? ಇವತ್ತು ಅವ್ರಿಗೆ ಡಿಸ್ಚಾರ್ಜು. ಅಂದ್ರೆ ದಾದಾ, ನನ್ನ ಕೈಲಿ 1 ನಯಾ ಪೈಸಾ ಇಲ್ಲ. ಡಾಕ್ಟರ್ ಹೇಳಿ ಕಳಿಸಿದ್ದಾರೆ, ಡಿಸ್ಚಾರ್ಜ್ ಮಾಡಿಸ್ಬೇಕಾದ್ರೆ 3,000 ರೂಪಾಯಿ ಬೇಕು ಅಂತ. ನಾನು ಬೆಳಗ್ಗೆಯಿಂದ ಎಲ್ಲೆಲ್ಲ ಪ್ರಯತ್ನ ಪಟ್ಟೆ, ಏನೂ ಆಗ್ಲಿಲ್ಲ. ಅಯ್ಯೋ ಹುಚ್ಚಪ್ಪ, ಇದಕ್ಕಿಷ್ಟೊಂದು ಹೆದರೋದೆ? ಬ್ಯಾಂಕ್ ನಲ್ಲಿ ದುಡ್ಡಿಲ್ವೇ? ಡ್ರಾ ಮಾಡ್ಕೊಂಡ್ರೆ ಆಯ್ತು. ದಾದಾ, ನಾನು ಬ್ಯಾಂಕಲ್ಲಿ ಅಕೌಂಟೇ ಓಪನ್ ಮಾಡಿಲ್ವಲ್ಲ. ಗಜೇಂದ್ರ, ನಾನೇ ನಿನ್ನ ಹೆಸರಿನಲ್ಲಿ ಬ್ಯಾಂಕ್ ನಲ್ಲಿ 5,000 ರೂಪಾಯಿ ಇಟ್ಟಿದ್ದೀನಪ್ಪ. ಏನ್ ಹೇಳ್ತಿದ್ದೀರಾ ನೀವು? ಹೌದಪ್ಪ, ನಾನು ನಿನಗೆ ಹೆಚ್ಚಿಗೆ ದುಡ್ಡು ಕೊಡಕ್ ಬಂದಾಗಲ್ಲ ಬೇಡ ದಾದ ಅಂತಿದ್ದೆ. ಅದನ್ನೆಲ್ಲ ಸೇರಿಸಿ ನಿನ್ನ ಹೆಸರಿನಲ್ಲಿ ಬ್ಯಾಂಕ್ ನಲ್ಲಿ ಇಟ್ಟಿದ್ದೀನಿ. ಬಾ, ಡ್ರಾ ಮಾಡ್ಕೋ ಬಾಪ್ಪ. ದಾದಾ, ನಿಮ್ ಈ ಉಪಕಾರನ ನನ್ ಮರೆಯಲ್ಲ. 500 ರೂಪಾಯಿ ಬೇಟ್ಗೋಸ್ಕರ 5 ಬಾಟ್ಲು ವಿಸ್ಕಿ ಕುಡಿ. ಈಗ ನಮ್ಮಣ್ಣ 3,000 ರೂಪಾಯಿ ಫೈನ್ ಕಟ್ಬೇಕಾಯ್ತು, ಗೊತ್ತಾ? ಸಾಕು, ಬಾಯ್ ಮುಚ್ಚೆ. ಅವರು ನಿನ್ ತಂದೆ, ನೀನ್ ಹೇಳ್ದ ಕೇಳೋದಿಕ್ಕೆ ಅವ್ರೇನ್ ಎಳೆ ಮಗು ಅಲ್ಲ. ನನಗೋಸ್ಕರ ಹೇಳಿಲ್ಲಮ್ಮ, ಡಾಕ್ಟರ್ ಹೇಳಿದ್ ಕೇಳಿಲ್ವಾ? ಕೇಳೇನಮ್ಮ ಪ್ರಯೋಜನ? ಕೇಳೋರು ಕೇಳಬೇಕು, ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೋಬೇಕು. ಗಜೇಂದ್ರ, ನಿಮ್ಮಪ್ಪ ಅಷ್ಟೊಂದು ಮುಟ್ಟಾಳಲ್ಲ ಕಣೋ, ಜೀವನನ ಅರ್ಥ ಮಾಡ್ಕೊಂಡಿದ್ದಾನೆ ಕಣೋ. ನೋಡು, ಇನ್ಮೇಲೆ ವಿಸ್ಕಿನ್ ಕಿತ್ತಾಕಿ ಬರೀ ವಿಶ್ವನಾಥನ್ ಇಟ್ಕೊಂಡಿದ್ದಾನೆ. ಆಗ್ಬೋದಾ? ಸ್ವಲ್ಪ ನಗೋ. ಡಾಕ್ಟ್ರೆ, ಅವ್ನ ನಗು ಮುಖ ನೋಡಿ ಬಹಳ ದಿವಸ ಆಯ್ತು, ನಗೋಕ್ ನೀವಾದ್ರೂ ಸ್ವಲ್ಪ ಹೇಳಿ ಡಾಕ್ಟ್ರೆ. ಅಪ್ಪ, ಈಗ್ಲೇ ಕೆಟ್ಟ ಹೋಗ್ಬೇಕಾ? ಗುಡ್ ಮಾರ್ನಿಂಗ್ ಸರ್. ಏನ್ ಕಾರ್ ಕೆಟ್ಟಾಗಿದ್ಯಾ? ಹೌದು ಸರ್. ನೀವಾ? ಓಹೋ, ನೀವಾ? ನಿಮ್ಮನ್ನ ಈ ಡ್ರೆಸ್ ನೋಡ್ಬಿಟ್ಟು ಗಂಡು ಹುಡುಗ ಅಂತ ತಿಳ್ಕೊಂಡ್ಬಿಟ್ಟೆ. ಈಗ್ಲಾದ್ರೂ ನಾನು ಹೆಂಗ್ಸು ಅಂತ ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಏನ್ ಟ್ರಬಲ್? ಏನೋ ಗೊತ್ತಾಗ್ಲಿಲ್ಲ, ನೀವೇ ನೋಡಿ. ಮೇಡಮ್, ನಿಮ್ ಕಾರ್ಗೆ ಮೇಜರ್ ರಿಪೇರಿ ಬಂದ್ಬಿಟ್ಟು. ಅಯ್ಯೋ, ಈಗೇನ್ ಮಾಡ್ಲಿ? ನಿಮ್ ಕಾರ್ನ ಟೋ ಮಾಡ್ಕೊಂಡು ವರ್ಕ್ಶಾಪ್ ತಗೊಂಡೋಗಿ ಅಲ್ಲೇ ರಿಪೇರಿ ಮಾಡ್ಬೇಕು. ರಸ್ತೆಲ್ ಮಾಡಕ್ಕಾಗಲ್ಲ. ನೋಡಿ, ನನಗೆ ಕಾಲೇಜಿಗೆ ಟೈಮ್ ಆಗೋಯ್ತು. ಒಂದ್ ಕೆಲಸ ಮಾಡೋಣ, ಈ ಕಾರ್ ಇಲ್ಲೇ ಇರ್ಲಿ, ನನ್ನ ಕಾಲೇಜ್ಗೆ ನಿಮ್ ಬೈಕ್ ನಲ್ಲಿ ಡ್ರಾಪ್ ಮಾಡಿ. ನಾನು ಇದುವರೆಗೂ ಯಾವ ಹುಡುಗಿರು ನನ್ನ ಮೋಟರ್ ಸೈಕಲ್ ಇಂದ ಹತ್ಸೇ ಇಲ್ಲ. ಹಾಗಾದ್ರೆ ಐ ಆಮ್ ವೆರಿ ಲಕ್ಕಿ. ಯಾಕೆ? ಯಾಕಂದ್ರೆ ನಿಮ್ ಜೊತೆ ಮೋಟರ್ ಬೈಕ್ ನಲ್ಲಿ ರೈಡ್ ಮಾಡ್ತಿರೋ ಮೊದಲನೇ ನಾನೇನ್ವಾ, ಅದಕ್ಕೆ. ಅಣ್ಣ, ಲಲಿತಾ, ಕಾರ್ ರಿಪೇರಿನಾ? ಮೇಜರ್ ರಿಪೇರಿ. ಲಲಿತಾ, ಇವ್ರು ನಿಮ್ಮ ಅಣ್ಣನ? ಹೌದು, ಸ್ವಂತ ಅಣ್ಣ, ಒಬ್ನೇ ಅಣ್ಣ, ಪ್ರೀತಿ ಅಣ್ಣ. ಅಣ್ಣ, ರಾಧಾ ಅಂತ ನನ್ನ ಕ್ಲಾಸ್ಮೇಟ್. ನಮಸ್ಕಾರ. ನಮಸ್ಕಾರ. ಹೋಗೋಣ, ಟೈಮ್ ಆಯ್ತು. ಒಂದ್ ಕೆಲಸ ಮಾಡಲ್ಲ ಲಲಿತಾ, ಇವ್ರನ್ನ ಸೈಕಲ್ ಮೇಲೆ ಕರ್ಕೊಂಡ್ಬಿಟ್ಟು ಕಾಲೇಜ್ಗೆ ಬಾರೆ. ಲಲಿತಾ, ನನಗೆ ಸೈಕಲ್ ಮೇಲೆ ಕೂತ ಅಭ್ಯಾಸ ಇಲ್ಲ ಕಣೆ. ಮಾಡ್ಕೊಂಡ್ರೆ ತಾನೇ ಅಭ್ಯಾಸ ಆಗೋದಕ್ಕೆ.
ನೋಡಿ ನನ್ ತಂಗಿ ಫಸ್ಟ್ ಕ್ಲಾಸ್ ಸೈಕಲ್ ಹೊಡಿತಾಳೆ, ಕಾಲೇಜ್ ಲೇಟ್ ಆಗುತ್ತೆ, ಬೇಗ ಹೋಗಿ ಇಬ್ರು. ಲತಾ, ಇಂಥ ಹಣ್ಣನ್ ಪಡೆಯೋದಕ್ಕೆ ನೀನ್ ತುಂಬಾ ಪುಣ್ಯ ಮಾಡಿದೆ ಕಣೆ. ಹೌದು, ನಮ್ಮ ಅಣ್ಣನ ವಿಷಯ ಇಷ್ಟೊಂದೆಲ್ಲ ನಿಂಗೆ ಹೇಗೆ ಗೊತ್ತು? ಲತಾ, ನಿಮ್ಮ ಅಣ್ಣ ಒಂದ್ಸಲ ನನ್ನ ಡೇಂಜರ್ ಇಂದ ಕಾಪಾಡಿದ್ರು ಗೊತ್ತಾ? ಹೌದಾ? ಇದೇನೆ ಬ್ಲೋನೇ ಇಲ್ಲ. ಅಯ್ಯೋ, ಈಗೇನ್ ಕತಿ? ನಿಮ್ಮ ಅಣ್ಣ ಇದಾರಲ್ಲ, ಕಾಲೇಜಿಗೆ ಒಬ್ಬೊಬ್ಬನೇ ಡ್ರಾಪ್ ಮಾಡ್ತಾರೆ ಅನ್ಬಿಡ್ರಿ. ಹೌದ್ರಿ, ಬನ್ನಿ ಹೋಗೋಣ. ಹಾ ಸ್ವಲ್ಪ ಇರಿ. ಮೇಡಮ್, ನಾನ್ ಬರೀ ಕಾರ್ ಮೆಕ್ಯಾನಿಕ್ ಅಲ್ಲ, ಸೈಕಲ್ ಮೆಕ್ಯಾನಿಕ್ ಕೂಡ. ನಿಮ್ಮಣ್ಣ ತುಂಬಾ ಕಿಲಾಡಿ ಕಣೆ. ಹೌದು, ಕಿಲಾಡಿಗೆ ಕಿಲಾಡಿ, ರೌಡಿಗಳಿಗೆ ರೌಡಿ. ಗೊತ್ತಾ? ಗೊತ್ತಾಯ್ತು. ಈಗ ಡಬಲ್ ರೈಡಿಂಗ್ ಏನು, ಟ್ರಿಪಲ್ ರೈಡಿಂಗ್ ಬೇಕಾದ್ರೆ ಹೋಗ್ಬೋದು. ಮೇಡಮ್, ನಿಮ್ ಕಾರ್ನ ರಿಪೇರಿ ಮಾಡಿ ನಾನು ಮನೆಗೆ ತಲುಪಿಸ್ತೀನಿ, ಕೀ ಕೊಡಿ. ಅಲ್ಲೇ ಇದೆ, ಬಾರೆ. ಬರ್ತೀನಣ್ಣ. ಗಜೇಂದ್ರ, ಗಜೇಂದ್ರ, ಏನ್ ದಾದಾ? ನಿನಗೆ ಯಾರ್ದೋ ಫೋನ್ ಬಂದಿದೆ ನೋಡಪ್ಪ. ಹಲೋ. ಹಲೋ, ಗಜೇಂದ್ರನಾ? ಹೌದು. ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಹೆಸರುಗಟ್ಟಿಗೆ ಪಿಕ್ನಿಕ್ ಬಂದಿದ್ವಿ. ಗೆಸ್ಟ್ ಹೌಸ್ ನಲ್ಲಿ ನನ್ನ ಫ್ರೆಂಡ್ ಒಬ್ಳು ಕೂಲ್ ಡ್ರಿಂಕ್ಸ್ ಕುಡಿದು ಜ್ಞಾನ ತಪ್ಪಿದ್ಬಿಟ್ಟಿದ್ದಾಳೆ. ಕಲಬೆರಕೆ ಇರ್ಬೋದು ಸರ್. ಕೂಲ್ ಡ್ರಿಂಕ್ಸ್ ಅಲ್ಲಿ ಕಲ್ಬೆರಕೆನಾ? ಬೇಗ ಬನ್ನಿ ಸರ್. ಬನ್ನಿ ಸರ್, ನಾವೇ ಫೋನ್ ಮಾಡಿದ್ದು. ನಮ್ಮ ಫ್ರೆಂಡು ಜ್ಞಾನ ತಪ್ಪಿದ್ದೋಗ್ಬಿಟ್ಟಿದ್ದಾಳೆ. ಬನ್ನಿ ಸರ್, ಬನ್ನಿ ಸರ್. ನೋಡಿ ಸರ್, ಎಲ್ಲಿ ಕೊಡ್ತೀನಿ ಜ್ಯೂಸ್ನ? ಅಲ್ಲಿ ಕಾಣ್ತಿರೋ ಗೆಸ್ಟ್ ಹೌಸ್ ನಲ್ಲಿ. ದಾದಾ, ದಾದಾ, ಏನಾಗ್ತಾ ಇದೆ? ನೋವು, ಎದೆಲಿ ತುಂಬಾ ನೋವು. ದಾದಾ, ದಾದಾ, ದಾದಾ.